ಸೊ ನಿಮ್ಮೆಲ್ರಿಗೂ ಗೊತ್ತು ಸೋನು ಶ್ರೀನಿವಾಸ್ ಗೌಡ. ನಿನ್ ಬಾಯಿಗೆ ನಮ್ಮಿಬ್ರು ಒಂದು ವಿಡಿಯೋ ಪೋಸ್ಟ್ ಮಾಡಿದೀನಿ ಒಂದ್ ದಿನದ ಮುಂಚೆ. ಆ ವಿಡಿಯೋ ನೋಡಿ. ಬೇಜಾರ ಕುತ್ಕೊಂಡಿದ್ದೀರಾ? ಇನ್ನೇನ್ ಬ್ರೋ, ಮಾಲಲ್ಲಿ ಬಟ್ಟೆ ಬಿಚ್ಕೊಂಡೆಲ್ಲ ರೀಲ್ಸ್ ಮಾಡಿದೀನಿ ಬ್ರೋ, ಆದ್ರೂ ಕರ್ಕೊಂಡಿಲ್ಲ ಇನ್ನ ಬಿಗ್ ಬಾಸ್ಗೆ. ಅದು ತೆಗಿತಾರೆ ಅಂತ ವೆಯ್ಟ್ ಮಾಡ್ತಾ ಇದೀನಿ ಅಂತ ಸೋನು ಶ್ರೀನಿವಾಸ ಗೌಡನೇ ಬಿಗ್ ಬಾಸ್ ಒಳಗಡೆ ಕರ್ಕೊಂಡವ್ರು ಬ್ರೋ. ಈ ವಿಡಿಯೋ ಏನಾದ್ರು ತಪ್ಪಾಗೈತಾ? ಲೇ ಜಾಟು, ಸೋನು ಶ್ರೀನಿವಾಸ್ ಕೂಡ ತರಲ್ಲ ಒಳಗಡೆ ಹೋಗ್ಬೇಕು ಅಂದ್ರೆ ನೀನು ಫಸ್ಟ್ ಅವಳ ತರ ವಿಡಿಯೋ ಮಾಡ್ಬೇಕು, ಅವಳ ತರ ಸುರಿಸ್ಬೇಕು ನೀನು. ಇದಪ್ಪ ಬೆವ್ರ ನೀರ್ನ. ನಾನ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಮಾಡ್ತಾ ಇದ್ದೀನಿ. ಮತ್ತೆ ಬಿಗ್ ಬಾಸ್ ಹೋಗದೆ ನಾಟ ಅನ್ಕೊಂಡ್ಬಿಡಿದ್ಯಾ ಸೊತ್ತೆ? ಚಿಕ್ಕ ಮಕ್ಳ ಜೊತೆ ಗೋಲಿ ಆಡಕ್ ಹೋದ್ರು ನಿನ್ನ ಸೇರ್ಸ್ಕೊಂತಾರ ಅಂತ ಗೊತ್ತಾ ನಿಂಗೆ? ಅವರು ತುಂಡೇನು ಸೇರ್ಸ್ಕೊಳಲ್ಲ ಕಣೋ. ಅದ್ರಲ್ಲಿ ಬೇರೆ ಅವ್ನ ಅಮ್ಮನ್ ಬಿಗ್ ಬಾಸ್ ಹೋಗ್ತೀನಿ ಅಂತ ಬಿಲ್ಡಪ್. ಬ್ರೋ ಯಾಕೆ ಬ್ರೋ ಟೆನ್ಷನ್ ಅಲ್ಲಿ ಇದೆಯಾ? ಬಿಗ್ ಬಾಸ್ ಬೇರೆ ಟೈಮ್ ಆಗ್ಬಿಟ್ಟೈತೆ. ಮ್ಯಾಮ್ ನೋಡಿದ್ರೆ ಕ್ಲಾಸ್ ತಗೊಂತವ್ರೆ. ಫುಲ್ ಟೆನ್ಷನ್ ಆಗ್ಬಿಟ್ಟಿದೀನಿ, ಹೆಂಗ ಪಾಚೆ ಹೋಗೋದು ಅಂತ. ಯಾಕಂದ್ರೆ ಈ ಚೊತ್ತೆ ಅಲ್ಲಿ ಹೋಗಿ ಬಾತ್ರೂಮ್ ತೊಳೆ ಕೆಲಸ ಮಾಡ್ತಾನ, ಅದಕ್ಕೆ ಲೇಟ್ ಆಯ್ತೈತೆ. ಇಲ್ಲಿ ಯಾಕೆ ಮಲ್ಗಿದೀರಾ ಬ್ರೋ? ಏ ಸರ್, ನೈಟ್ ತಿಕ್ಕ ಹೊಡಿತಿದ್ರು, ನಾನ್ ತಿಕ್ಕ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಅದಕ್ಕೆ ಆಚೆ ಹಾಕ್ಬಿಡಿರು. ಅದಕ್ಕೆ ಇಲ್ಲೇ ಮಲಗಿದೀನಿ. ಈ ಸತಿ ಸೆಲೆಕ್ಟ್ ಆಯ್ತೀನಿ. ಈ ಜಾಟ್ ನೋಡಿ ಇನ್ನ 21 ಜನ ನಿಂತ್ಕೊಂಡ್ರು. ನನ್ ಕರ್ಕೊಳ್ಳಿ ಬಿಗ್ ಬಾಸ್ಗೆ. ಸರ್, ನಾನು 2 ಮಾತು ಮಾತಾಡಬೇಕು. ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್, ದೇವ್ರನಿಗೆ ಹೇಳ್ತೀನಿ, ನನ್ನ ಹತ್ರ ಸ್ವಾರ್ಥ ಇಲ್ಲ. ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನನ್ನ. ಒಬ್ಬ ನಿಂತ ಅಂದ್ಬಿಟ್ಟು ಎಲ್ಲಾರು ಜಾಟು ತರ ನಿಂತ್ಕೊಂಡ್ಬಿಡ್ತಾರೆ. ಅವನೊಬ್ನೇ ಅಲ್ಲ, ನಾನು ಜಾಟುನೇ ಅಂತ. ನನ್ನಂತರ ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ಆಯ್ತಪ್ಪ, ಕರ್ಕೊಳ್ಳೋಣ. ಯಾರಿಗೆ ಏನೇನು ಹೆಲ್ಪ್ ಮಾಡ್ತೀಯ ಅಂತ ಹೇಳಪ್ಪ. ಅನಾಥಾಶ್ರಮ ತಂದೆ ತಾಯಿಗಳು ಎಷ್ಟೋ ಜನ. ಅಯ್ಯೋ ಮಿಂಡ್ರಿ ಮಂಜಣ್ಣ, ಫಸ್ಟು ಅನಾಥಾಶ್ರಮ ಅಂತ ಹೇಳೋದನ್ನ ಕಲ್ತ್ಕೋ, ಆಮೇಲೆ ಬಂದ್ಬಿಟ್ಟು ಬಿಗ್ ಬಾಸಿಗೆ ಬರೀವಂತೆ. ಅನಾಥಾಶ್ರಮ ಅಂತ ಅನ್ನಕ್ ಬರಲ್ಲ ಅಜ್ಜಿ, ಬಿಗ್ ಬಾಸು. ಯಾರ ಹತ್ರ ಹೇಳ್ಕೊಳ್ಳಿ? ನಿನ್ನ ಹತ್ರ ಹೇಳ್ಕೊಳ್ಳ ಹೋಗ್ಲಿ. ಹೇಳಪ್ಪ. ಎಷ್ಟು ದಿನದಿಂದ ಕಾಯ್ತಾ ಇದೀನಿ, ಬಿಗ್ ಬಾಸ್ ಒಳಗಡೆ ಕರ್ಕೊಂತ ಇಲ್ಲ ನನ್ನ. ಅಯ್ಯೋ ಜಾಟು, ನಿಂತರ 20 ಜನ ಬರ್ತಾರೆ ಇಲ್ಲಿ ಡೈಲಿ. ಎಲ್ಲರಿಗೂ ಅಡ್ಮಿಷನ್ ತಗೊಂಡ್ಬಿಟ್ರೆ ಬಿಗ್ ಬಾಸ್ TRP ತುಣ್ಣೆ ಅನ್ಕೊಂಡ್ ಹೋಗ್ಬಿಡುತ್ತೆ ಕಣೋ ಗಂಡು. ಬಿಗ್ ಬಾಸ್ ನನಗೆ ಬರಕ್ ತುಂಬಾ ಇಷ್ಟ ಐತೆ. ಓಪನ್ ಮಾಡ್ರಿ ಬಿಗ್ ಬಾಸ್. ಬಾ ನನ್ ತುಣ್ಣ, ಬಾ 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 ಬಾ. ಬಂದೇ ಬರ್ತೀನಿ. ಪರವಾಗಿಲ್ಲ ಕಣಪ್ಪ, ನಿಧಾನಕ್ಕೆ ಬಾ, ಆರಾಮಾಗಿ ಬಾ, ಹೇಳ್ತೀನಿ. ಮಮ್ಮಿ ಅಶೋಕ್ ಅವ್ರ ಅಭಿಮಾನಿ. ಈ ಸತ ಬಿಗ್ ಬಾಸ್ ಕೊಯ್ತಾರೆ ಅನ್ಬಿಟ್ಟು ಮಂಜುನಾಥೇಶ್ವರಂಗೆ ಮುಡಿ ಕೊಟ್ಬಿಟ್ಟು ಬಂದಿದೀನಿ. ಈ ಸತ ಬಿಗ್ ಬಾಸ್ ಹೋಗ್ಲಿಲ್ಲ ಅಂದ್ರೆ ಈ ಸತ ಕೂದ್ಲು ಕೊಟ್ಟಿದೀನಿ. ನೆಕ್ಸ್ಟ್ ಸತ ತಲೆನೇ ಕೊಡೋದು. ಇವ್ರ ಮನೆಯವ್ರಿಗೆ ಇವಾಗಲೇ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿ ಕೇಳ್ಬಿಡಿ, ಆಮೇಲೆ ಬ್ಯಾನರ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ತಿತ್ತಿ ಊಟದ್ದು ಜಾಸ್ತಿ ಆಗ್ಬಿಡುತ್ತೆ. ಇವಾಗ ತಗೊಂಡ್ಬಂದ್ಬಿಟ್ರು ಪರವಾಗಿಲ್ಲ. ಅಜ್ಜಿ ಎತ್ತಜ್ಜಿ ಗಾಡಿನ, ಹೋಗೋಣ ಬಿಗ್ ಬಾಸ್ ಮನೆ ಹತ್ರ. ಹೋಗ್ಬಿಟ್ಟು ಆಚೆ ನಿಂತ್ಕೊಂಡು ನನ್ ಕರ್ಕೊಳ್ಳಿ ಅಂತ ಅಣ್ಣ, ನಮ್ನು ಕರ್ಕೊಂತಾರ ನಾಳೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್.